ನಮ್ಗೇನು ಎಕ್ಸ್ಪೆಕ್ಟೇಷನ್ ಇದೆ, ಜನ ನಗಬೇಕಷ್ಟೇ, ಏನಿಲ್ಲ. ನಮ್ಮ ನೋಡಿ ಸೀನ್ಗಳನ್ನ ನಗಬೇಕು, ನಗ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು ಜನ. ಫಸ್ಟ್ ಆಡಿಯನ್ಸ್ ಇವರೇನೆ, ಫ್ರೆಶ್ ಆಡಿಯನ್ಸು, ಫಸ್ಟ್ ಟೈಮ್ ನೋಡ್ತಾರೆ ಸಿನಿಮಾನ. ಅಂದರೆ ನಾವು ಇದುವರೆಗೂ ನಾವೇನೇ ನೋಡಿರ್ಬೋದು, ಜನಗಳು ನಗ್ದಾಗಲೇ ನಮ್ಗೊಂದು ಜಡ್ಜ್ಮೆಂಟ್ ಗೊತ್ತಾಗುತ್ತೆ, ಹೌದು ಇಲ್ಲಿ ನಗ್ತಾ ಇದ್ದಾರೆ ಅಂತ. ತುಂಬ ಕಡೆ ನಗ್ತಾಯಿದ್ರು ಜನ, ಅಂದರೆ ಚಿಕ್ಕ ಚಿಕ್ಕ ಪಂಚ್ಗೂ ಎಂಜಾಯ್ ಮಾಡ್ತಾಯಿದ್ರು. ಸೆಕೆಂಡ್ ಹಾಫ್ ಎಲ್ಲ ಹೋಗ್ತಾ ಹೋಗ್ತಾ ಹೆಂಗಾಗ್ಬಿಟ್ಟಿತ್ತು ಅಂದರೆ ಕ್ಯಾರೆಕ್ಟರ್ ಕನೆಕ್ಟ್ ಆಗಿಬಿಟ್ಟಿತ್ತು. ಫ್ರೇಮಲ್ಲಿ ಬರ್ತಿದ್ದಂಗೆ ನಗು ಸ್ಟಾರ್ಟ್ ಮಾಡಿಬಿಡೋರು. ಅದ್ಭುತವಾಗಿದೆ ಪ್ರತಿಯೊಂದು. ಡ್ರ್ಯಾಗನ್ ಮಂಜು ಸರ್ದು ಹೋಗ್ತಾ ಹೋಗ್ತಾ ಸೆಕೆಂಡ್ ಹಾಫ್ ಮೇಲೆ ಪೇನ್ಫುಲ್ ಬರುತ್ತೆ. ಅದು ಕಾಮಿಡಿ. ಆದರೆ ಜನಗಳಿಗೆ ಯಾವುದು ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ? ಕಾಮಿಡಿ ಸರ್, ಮೇನ್ ಪನ್ನೆ. ನಂದು ಗಿಲ್ಲಿಯವ್ರದ್ದು ಟೈಮಿಂಗ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಕ್ಚುಲಿ ಜನಗಳು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಪ್ರೇಕ್ಷಕರಿಗೆ ಈಗ ತಾನೇ ಆಚೆ ಬಂದಿದ್ದೀವಿ, ಕಾಂಪ್ಲಿಮೆಂಟ್ ಆಮೇಲೆ ಹೇಳ್ತಾರೆ ಜನ ಯಾರಾದರೂ. ಈಗ ಜಸ್ಟ್ ಆಚೆ ಬಂದಿದ್ದೀವಿ ಅಂದರೆ ವರ್ಕ್ ಆಗಿದೆ ನಿಮ್ಮದು ಟೈಮಿಂಗ್ಸು ಅಥವಾ ನಿಮ್ಮದು ಗಿಲ್ಲಿಯವ್ರದ್ದು ಕಾಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಇಡೀ ಸಿನಿಮಾ ಜೊತೆಲೇ ಹೋಗ್ತಾ ಇರ್ತೀವಲ್ಲ, ಅದು ಖುಷಿ ಆಯಿತು. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ಜನ ನಕ್ಕಿದ್ರು ನಮ್ಗೆ ಅದೇ ಬೇಕಾಗಿರೋದು. ನಮ್ಮನ್ನು ನೋಡಿ ಜನ ನಕ್ಕಿದ್ರೆ ನಮ್ಗೆ ಅದೇ ಖುಷಿ. ಅಲ್ಲೇ ಕುತ್ಕೊಂಡು ನಾವು ರಿಯಾಕ್ಷನ್ ಅಂದರೆ ನಗ್ತಾ ಇರ್ಬೇಕಂತ ಕೇಳಿಸುತ್ತಲ್ಲ, ಅದಷ್ಟೇ, ಅದು ಸ್ಯಾಟಿಸ್ಫೈಡ್ ಆಗಿ. ಸರ್, ನಿಮ್ಮ ಜೊತೆ 4 ಸಿನಿಮಾ ಅಪೋಸಿಟ್ ಇರಲಿ, ಅಂದರೆ ಬೇರೆ ಸಿನಿಮಾಗಳು ರಿಲೀಸ್ ಆಗಿದೆ, ಪ್ರೇಕ್ಷಕರಿಗೆ ನೀವೇನು ಹೇಳ್ತೀರಾ ಸರ್? ಅಂದರೆ ಒಂದು ನಗು ಇರುವಂಥ ಸಿನಿಮಾ, ತುಂಬ ನಕ್ಕಿ ಸ್ಟ್ರೆಸ್ಸು ಪ್ರೆಷರ್ ಏನೇ ಇದ್ರೂ ಮರೆಸ್ಬಿಟ್ಟು ಹೋಗುವಂಥ ಸಿನಿಮಾ ಇದೆ. ಬನ್ನಿ ಎಂಜಾಯ್ ಮಾಡಿ. ಅಂದರೆ ಲಾಜಿಕ್ಕು ಅಥವಾ ಕತೆ ಅದನ್ನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕ್ಲೀನಾಗಿ ನಕ್ಬಿಟ್ಟು ಹೋಗೋದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬನ್ನಿ ಅಷ್ಟೇ ಅಂತ ನಾನು ಕೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಅನಿಸ್ತಲ್ಲ ಫಸ್ಟ್ ನಿಮ್ಗೆ ಹೆಂಗೆ ಅನಿಸ್ತು ಹೇಳಿ. ಚೆನ್ನಾಗಿದೆಯಾ? ನೀವು ಕೊಟ್ಟಿರೋ ದುಡ್ಡಿಗಂತೂ ಮೋಸ ಆಗಲ್ಲ. ನೀವೇ ನೋಡ್ತಾ ಇದ್ರಿ ಹೆಂಗೆ ನಗ್ತಾ ಇದ್ವಿ ಅಂತ. ಪ್ರತಿಯೊಂದು ಸೀನಲ್ಲೂ ಯಾರ್ದು ಏನೇನು ಅಂದಾಜು ಮಾಡೋಕ್ಕೆ ಆಗಲ್ಲ, ಸಖತ್ತಾಗಿ ನಗ್ತಾ ಇದ್ವಿ. ಸೂಪರ್ ಹಿಟ್ ಆಗುತ್ತೆ. ದಯವಿಟ್ಟು ಆದಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಸರ್, ಹೆಂಗೆ ಅನಿಸ್ತು ಕಮನ್ ಡೈರೆಕ್ಷನ್ ನಿಮಗೆ? ನಾನು ಮ್ಯೂಸಿಕ್ ಮಾಡಿದ್ದೀನಿ. ರಿರೆಕಾರ್ಡಿಂಗ್ ಮಾಡೋವಾಗಲೇ ನೋಡಿ ಭಾಳ ಎಲ್ಲ ನಗ್ತಿದ್ವಿ ನಮ್ಮ ಎಲ್ಲ ಟೆಕ್ನೀಷಿಯನ್ಸು. ಈಗ ಸಿನಿಮಾ ನೋಡುವಾಗ ಜನರ ಮಧ್ಯೆ ನೋಡುವಾಗ ಜನ ನಗ್ತಾ ಇರೋದು ಭಾಳ ಖುಷಿ ಆಯಿತು. ಎಲ್ಲೆಲ್ಲೂ ಸಣ್ಣ ಪಂಚಸ್ ಇದೆ, ಕಾಮಿಡಿ ಪಂಚಸ್ಸು, ಅಲ್ಲೆಲ್ಲ ನಗ್ತಿದ್ದಾರೆ. ಆಮೇಲೆ ನಂಬರ್ ಆಫ್ ಕ್ಯಾರೆಕ್ಟರೈಸೇಷನ್ಗಳು ಎಲ್ಲದಕ್ಕೂ ನಗ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಸಂಪೂರ್ಣ ಇದೆ. ಲಾಜಿಕ್ ಗೀಜಿಗೆ ಏನು ನೋಡಿದೇನೆ 2 ಗಂಟೆ ಕಾಲ ಒಂದು ಹೊಟ್ಟೆ ಉಣ್ಣಾಗುವಷ್ಟು ನಗಿಸುವಂಥ ಒಂದು ಸಿನಿಮಾ ಇದೆ. ಸರ್, ನಿಮ್ಮನ್ನು ಡಾನ್ ಆಗಿ ತೋರಿಸಿದ್ದಾರೆ ನಿಮ್ಮ ತಮ್ಮ ಅವರು. ಸೊ ಒಂದು ಹೊಸ ಪ್ರಯತ್ನ, ಈ ಥರನೂ ನೋಡ್ಬೋದು ನಾಗೇಂದ್ರ ಪ್ರಸಾದ್ ಅವ್ರನ್ನ ಅನ್ನೋಂಥ ಒಂದು ವಿಷನ್ನು ನಿಮ್ಮ ತಮ್ಮಂದು. ಎಷ್ಟು ಖುಷಿ ಇದೆ. ಹಾಗಾಗಿ ನಾನು ಸುಮ್ಮನೆ ಸಣ್ಣ ಪಾತ್ರಗಳು ಮಾಡ್ತಿದ್ದೆ, ಇದರಲ್ಲೂ ಒಂದು ಪಾತ್ರ ಮಾಡಿದ್ದೆ. ನನ್ನ ಪಾತ್ರನ ಥಿಯೇಟ್ರಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಒಂದು ಯೂನಿಕ್ ಆಗಿ ಟ್ರೈ ಮಾಡಿದ್ದೀವಿ. ಡೆಫಿನೆಟಾಗಿ ಚೆನ್ನಾಗಿದೆ. ಥ್ಯಾಂಕ್ ಯು. ಯಾಕಂದರೆ ಭಯಂಕರ ಡೌಟ್ಫುಲ್ ಇತ್ತು ನಮಗೆ ಸಿನಿಮಾ. ಈಗ ಥಿಯೇಟ್ರಲ್ಲಿ ನೋಡಿ ಮತ್ತು ಜನ ಒಪ್ಕೊಂಡ ಮೇಲೆ ಸಮಾಧಾನ ಆಗಿದ್ದೀವಿ. ನಾನು ಮೊದಲೇ ಹೇಳ್ತಾ ಇದ್ರು, ಇಲ್ಲ ಸರ್ 100% ವರ್ಕ್ ಆಗುತ್ತೆ, ನೀವೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂಕ ಎದ್ದು ಮಾಡಿಸಿದ್ರು. ನಮಗೆ ಸರ್ ತುಂಬ ಥ್ಯಾಂಕ್ಸ್. ನಿರ್ಮಾಪಕರು ತುಂಬ ದೊಡ್ಡ ಥ್ಯಾಂಕ್ಸ್ ಇಷ್ಟಪಡ್ತಾರೆ. ಯಾಕಂದರೆ ಡಿಫ್ರೆಂಟ್ ಶೆಡ್ಯೂಲ್ ತೋರಿಸ್ಕೊಟ್ರೆ ಜನ ತುಂಬ ಮಾಡ್ತಾರೆ. ಸೊ ಇದೊಂದು ಚಾನ್ಸ್ ಅಂತ ಅನ್ಕೊಂಡ್ರೆ ಇಷ್ಟು ಬೇಗ. ಅಂದರೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಒಂದು ರಾಖಿ ಬಟ್ಟೆ ಹಾಕ್ಬೇಕು, ಒಂದು ಜಡ್ಜ್ ಬಟ್ಟೆ ಹಾಕ್ಬೇಕು ಅಂತ. ದೇವರ ಆಶೀರ್ವಾದ ಇವ್ರ ಮೂಲಕ ಅದನ್ನು ಸಿಗ್ತಾರೆ. ಮಾಡಿಸಿ ತೊಂದರೆ ಇಲ್ಲ. ಯಾಕಂದರೆ ತಂದೆ ತಾಯಿ ಯಾವ ಥರ ಹೆಸರು ಕೊಟ್ಟರು ಆ ಥರ ಹೋಗ್ತಾ ಇರೋದೇ ಕೆಲಸ. ನಾನು ಇನ್ನೂ ಭಯಂಕರ ಶಾಕಲ್ಲೇ ಇದ್ದೀನಿ. ಏನಾಗಿರುತ್ತೆ ಆ್ಯಕ್ಚುಲಿ ಅದು 1 ಡೇ ಶೂಟ್. ನಾನು ಅನ್ಕೊಂಡು 1 ಡೇ ಶೂಟಲ್ಲಿ ಏನು ಮಾಡ್ತಾರೆ ಒಂದು ಭಯಂಕರ ಒಂದು ಇದೆ. ಸೊ ಆ 1 ಡೇದಲ್ಲಿ ಏನು ಮಾಡ್ತಾರೆ, ಎಷ್ಟು ತಗೋಬೇಕು ಅಂತ ಹೇಳ್ಬಿಟ್ಟು ಸಜ್ಜಾಗಿದೆ. ಅದೇ ಒಂದು ಭಯಂಕರ ಇದೆ. ಅಗೇನ್ ಕನ್ನಡ ಟ್ವಿಸ್ಟು ಮತ್ತು ಇವರು ಪುರಾತನ ಕಾಲದ ಲವ್ ಸ್ಟೋರಿ ಆ ಪೆಂಡ್ರೈವ್ ಇದು ಇದಿಲ್ಲ, ಅದು ನೋಡ್ತಾ ಎಲ್ಲ ಭಯಂಕರ ಖುಷಿ ಆಗುತ್ತೆ. ಮತ್ತು ನಾವು ಗಲ್ಲಿಗಲ್ಲಿಗೆಲ್ಲ ಕೇಳಿರ್ತೀವಿ, ಅದೆಲ್ಲ ಚೆನ್ನಾಗಿಲ್ಲ ಈ ಥರ ಕೇಳ್ಕೊಂಡು ಇದನ್ನು ಕೇಳ್ಕೊಂಡು ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ಎಲ್ಲೋ ಒಂದು ಕಡೆ ಯಾಕೋ ಒಂದು ಬೇಜಾರಿರುತ್ತೆ, ಇನ್ನೊಂದಿರುತ್ತೆ. ದಯವಿಟ್ಟು ಬಂದ್ಬಿಡಿ, ಏನು ಯೋಚನೆ ಮಾಡಿದ್ವಿ ಈಗ ಮಾಡಿ ನಮ್ಮ ಶೋ ಅಲ್ಲಿ ಸೀದಾ ಕೇಳ್ಕೊಂಡು ಬಂದರೆ ಎಂಟರ್ಟೈನ್ಮೆಂಟ್ ಫುಲ್ಲು ಪಕ್ಕ.